ಆಯ್ರಾ ಇಲ್ಲಿ ಬಾ. ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಕೂರ್ಗ್ ಟ್ರಿಪ್ 3ನೇ ದಿವಸ. ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಬಾಲ್ಕನಿಯಲ್ಲಿ ನಿಂತ್ಕೊಂಡು ವ್ಯೂ ನೋಡ್ತಾ ಇದ್ದೀವಿ. ಸಖತ್ ಗ್ರೀನು ಫುಲ್ಲು. ನೈಟೆಲ್ಲ ಸ್ವಲ್ಪ ಸೌಂಡ್ಸ್ ಇತ್ತು, ಇನ್ಸೆಕ್ಟ್ ಎಲ್ಲ, ನಿದ್ದೆನೇ ಬಂದಿಲ್ಲ ಸರಿಯಾಗಿ. ಬಟ್ ಬೆಳಗ್ಗೆ ಮಾತ್ರ ಸಖತ್ತಾಗಿದೆ ವ್ಯೂ. ಆಯ್ರಾ ಎದ್ದು ಬಾಲ್ಕನಿಯಲ್ಲಿ ಆಟ ಆಡ್ತಾ ಇದ್ದಾಳೆ. ಬಾಲ್ಕನಿ ಕೂಡ ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಸುಮಾರು 7:30 ಆಗಿತ್ತು. ಸೊ ಇವತ್ತು ಮಡಿಕೇರಿಯಲ್ಲೇ ನಾವು ಎಕ್ಸ್ಪ್ಲೋರ್ ಮಾಡೋಣ, ಆಚೆ ಕಡೆ ಎಲ್ಲೂ ಹೋಗೋದು ಬೇಡ ದೂರ ಅಂದ್ಕೊಂಡು. ಯಾಕೆಂದರೆ ಇವತ್ತೇ ನಾವು ಹೊರಡೋದಿತ್ತು ವಾಪಸ್ಸು ಬ್ಯಾಂಗ್ಳೂರಿಗೆ. ಸೊ ನನ್ನ ಬರ್ತ್ಡೇ ಕೂಡ ಇತ್ತು. ಇವತ್ತೊಂದು ಟೆಂಪಲ್ ಕೂಡ ಹೋಗಬೇಕಿತ್ತು. ಇಲ್ಲಿ ಓಂಕಾರೇಶ್ವರ ಅಂತ ಟೆಂಪಲ್ ಇದೆ, ಅದಕ್ಕೂ ಕೂಡ ಇವತ್ತು ವಿಸಿಟ್ ಮಾಡೋಣ ಅಂತ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ನಾವು ಫಸ್ಟ್ ಹೋಗಿದ್ದೆ ಓಂಕಾರೇಶ್ವರ ಟೆಂಪಲ್ಗೆ. ಟೆಂಪಲ್ ತುಂಬಾ ಚೆನ್ನಾಗಿದೆ, ಬಟ್ ಅಲ್ಲಿ ಜಾಸ್ತಿ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಳಕ್ಕೆ ಬಿಡಲಿಲ್ಲ. ನನ್ನ ಬರ್ತ್ಡೇ ಸೋಮವಾರ ಬಂದಿತ್ತು, ಹಾಗಾಗಿ ಓಂಕಾರೇಶ್ವರ ಟೆಂಪಲ್, ಶಿವನ್ ಟೆಂಪಲ್ಗೆ ಹೋಗಿ ಒಂದೊಳ್ಳೆ ಪಾಸಿಟಿವ್ ವೈಬ್ ಈ ವರ್ಷ ಒಳ್ಳೆ ರೀತಿ ಶುರುವಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಅರ್ಚನೆ ಮಾಡಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದಾಯಿತು. ಫಸ್ಟ್ ನಾವು ಹೋಗಿದ್ದು ರಾಜ ಟೋಮ್ ಅನ್ನೋ ಪ್ಲೇಸ್ಗೆ. ಇದು ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಏನಂದರೆ ಇಲ್ಲಿ ಜನನೂ ಕೂಡ ತುಂಬ ಕಡಿಮೆ ವಿಸಿಟ್ ಮಾಡೋದು, ಹಾಗಾಗಿ ಜಾಸ್ತಿ ಜನ ಇರೋಲ್ಲ. ಸೊ ಮಂಡೇ ಬೇರೆ ಆಗಿತ್ತು, ಟೂರಿಸ್ಟ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದ್ದರು. ಆಯ್ರಂಗೆ ಒಳ್ಳೆ ಜಾಗ, ಫ್ರೀಯಾಗಿ ಓಡಾಡಿಕೊಂಡು ಸಕ್ಕತ್ ಎಂಜಾಯ್ ಮಾಡ್ತಾಯಿದ್ಲು. ಕೈಗೆ ಸಿಗ್ತಿರ್ಲಿಲ್ಲ, ನಮಗೇನು ಬಿಟ್ಟು ಹೋಗ್ತಾಯಿದ್ಲು ಮುಂದೆ 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 ಮುಂದೆ. ಅದು ಪಡ್ತಾ ಇದೆ. ರಾಜ ಟೋಮ್ ಸ್ಪೆಷಾಲಿಟಿ ಏನಂದರೆ ಇದು ಫುಲ್ ಇಸ್ಲಾಮಿಕ್ ಸ್ಟೈಲಲ್ಲಿದೆ, ಡೂಮ್ಸ್ ಎಲ್ಲ ಇದೆ. ಆ್ಯಂಡ್ ಕಾರ್ನರಲ್ಲಿ ಬಸವಂದು ಸ್ಟ್ಯಾಚ್ಯೂ ಇದೆ ಮೇಲ್ಗಡೆ. ಆ್ಯಂಡ್ ಒಳಗಡೆ ಏನು ಗದ್ದಿಗೆ ಅಂತ ಇದೆಲ್ಲ, ಅಲ್ಲಿ ಶಿವಲಿಂಗನ ಇಟ್ಟಿದ್ದಾರೆ. ರಾಜರು ಕಟ್ಸಿರೋದಿದು, ಹಿಂದಿನ ಕಾಲದ ರಾಜರು. ಆ್ಯಂಡ್ ತುಂಬ ಡಿಫ್ರೆಂಟಾಗಿದೆ. ಈ ಥರ ಒಂದು ಮಿಕ್ಸ್ ಕಲ್ಚರ್ ಇರೋದನ್ನ ನಾನು ನೋಡೇ ಇರಲಿಲ್ಲ. ಇಲ್ಲಿ ವಿಸಿಟರ್ಸ್ ಕೂಡ ಕಡಿಮೆ, ಹಾಗಾಗಿ ಜನ ಜಾಸ್ತಿ ಇರಲಿಲ್ಲ. ಸೊ ಆರಾಮಾಗಿ ನಾವು, ನಮ್ಗೆ ಹೆಂಗಿದ್ರು ಟೈಮ್ ಇತ್ತು ಇವತ್ತು ಸಂಜೆ ತನಕ. 4 ಗಂಟೆಗೆ ನಮ್ಮದು ಬಸ್ ಬುಕ್. ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾರ್ಡನ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಆಯ್ರನ್ ಕೂಡ ಅಲ್ಲೇ ಆಟ ಆಡಿಸ್ಕೊಂಡು, ಅವಳಿಗೆ ಇವತ್ತೊಂದು ದಿನ ಫ್ರೀಯಾಗಿ ಬಿಟ್ಟಂಗೆ ಆಗಿತ್ತು. 2 ದಿನ ಅವಳನ್ನ ಜಾಸ್ತಿ ಎತ್ಕೊಂಡೇ ಇದ್ವಿ. ಇವತ್ತು ಅವಳನ್ನ ಫ್ರೀಯಾಗಿ ಆಟ ಆಡಿಸ್ಕೊಂಡು ಒಂದು ಸಿಂಪಲ್ ಆ್ಯಂಡ್ ಸ್ಲೋ ಡೇ ಅಂತಲೇ ಹೇಳ್ಬೋದು. ರಾಜ ಟೋಮ್ ಪ್ಲೇಸ್ ಏನಿದೆ ಅದು ಕೂಡ ತುಂಬ ನಿಯರೇ ಇದೆ ಬಸ್ ಸ್ಟ್ಯಾಂಡಿಂದ, 2 ಕಿಲೋಮೀಟರ್ಸ್. ಅದಾದಮೇಲೆ ಮಡಿಕೇರಿ ಫೋರ್ಟ್ ಬಂದ್ವಿ, ಅದು ಕೂಡ ನಿಯರೇ ಇದೆ. ಎಲ್ಲ ವಿತ್ತಿನ್ ಮಡಿಕೇರಿ 2-3 ಕಿಲೋಮೀಟರ್ಸಲ್ಲೇ ಇದೆ, ಆರಾಮಾಗಿ ಓಡಾಡ್ಬೋದು. ಫೋರ್ಟ್ ಏನಂದರೆ ಅಲ್ಲಿ ರಿನೋವೇಟ್ ಮಾಡ್ತಾ ಇದ್ದಾರೆ, ಸೊ ಹಾಗಾಗಿ ಫೋರ್ಟ್ ಒಳಗೆ ಬಿಡಲಿಲ್ಲ. ಅಲ್ಲೊಂದು ಮ್ಯೂಸಿಯಂ ನೋಡೋಕ್ಕಿತ್ತು, ಮ್ಯೂಸಿಯಂ ಕೂಡ ನೋಡಿದ್ವಿ. ಅಲ್ಲಿ ಒಂದು 20-30 ರುಪೀಸ್ ಏನೋ ಎಂಟ್ರೆನ್ಸ್ ಫೀಸ್ ಇಟ್ಟಿದ್ದಾರೆ. ಸೊ ಎಲ್ಲ ಕಾಯಿನ್ಸ್ ಆಗಿರ್ಬೋದು, ರಾಜರು ಯೂಸ್ ಮಾಡ್ತಿದ್ದಂಥ ಎಲ್ಲ ವಸ್ತುಗಳನ್ನ ಅಲ್ಲಿ ಮ್ಯೂಸಿಯಮಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ಚೆನ್ನಾಗಿತ್ತು. ಆ್ಯಂಡ್ ಕೊಡವ ಕಲ್ಚರ್, ಅವ್ರ ಏನೇನು ಕಲ್ಚರ್ ಫಾಲೋ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ, ಕೊಡವ ರಾಜರೆಲ್ಲ ಏನು ಯೂಸ್ ಮಾಡ್ತಿದ್ರು ಅದನ್ನೆಲ್ಲ ಕೂಡ ಅಲ್ಲಿ ಮ್ಯೂಸಿಯಮಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ.
ಮ್ಯೂಸಿಯಂ ನೋಡಿದ್ದಾಯಿತು. ಅದಾದ ನಂತರ ಮಡಿಕೇರಿಗೆ ಬಂದಿದ್ದೀವಿ, ಒಂದು ಕಾಫಿ ಎಸ್ಟೇಟ್ಗೆ ಹೋಗಿ ವಿಸಿಟ್ ಮಾಡಬೇಕು ಅಂತ. ಸೊ ನಾವು ಆನ್ಲೈನಲ್ಲಿ ಹುಡುಕಿ ಇದು ಪರ್ ಹೆಡ್ 200 ರುಪೀಸ್ ಕಾಸ್ಟ್ ಮಾಡ್ತಾರೆ. ಅವರು ಎಸ್ಟೇಟ್ ಒಳಗೆ ಕರ್ಕೊಂಡೋಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾವ ರೀತಿ ಕಾಫಿನ ಬೆಳೀತಾರೆ, ಅದರಲ್ಲಿ ಎಷ್ಟು ವೆರೈಟೀಸ್ ಇದೆ ಆ್ಯಂಡ್ ಸ್ಪೈಸಸ್ ಯಾವ ರೀತಿ ಕಾಫಿ ಎಸ್ಟೇಟಲ್ಲಿ ಬೆಳೆಯೋದು, ಪ್ರತಿಯೊಂದನ್ನು ನಮಗೆ ಒಂದು 1 ಅವರ್ ಆಯಿತು ಅನಿಸುತ್ತೆ. ಎಸ್ಟೇಟ್ ಒಳಗಡೆ ಒಂದು ರೌಂಡ್ ಹಾಕ್ಸ್ಕೊಂಬಂದರು. ಚೆನ್ನಾಗಿತ್ತು, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ನಮ್ಗೆ ಇಷ್ಟೊಂದೆಲ್ಲ ಡೀಪಾಗಿ ಗೊತ್ತಿರಲ್ಲ. ಚಿಕ್ಕದಾಗಿ ಟ್ರೆಕ್ಕಿಂಗ್ ಮಾಡ್ದಂಗೆ ಇರುತ್ತೆ. ಕೈಯಲ್ಲಿ ಒಂದು ಪೋಲ್ ಕೊಟ್ಟಿರ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಕರ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಸ್ಪೈಸಸ್ಸು, ಕಾಫಿಯಲ್ಲಿ ಎಷ್ಟು ವೆರೈಟೀಸ್ ಇದೆ, ಯಾವ ಥರ ಪ್ರೊಸೆಸ್ ಮಾಡ್ತಾರೆ, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು. ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ. ವರ್ಷಕ್ಕೊಂದ್ಸರಿ ಫಲ ಕೊಡೋದು. ಇದು ಕೂಡ ಸೇಮ್ ಸೀಸನ್ ಇರುತ್ತೆ. ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಇದ್ರದ್ದು ಪ್ಲಕ್ಕಿಂಗ್ ಸೀಸನ್ ಬರುತ್ತೆ ಸರ್. 50 ಮಳೆ ಗುಡುಕ್ತಾ ಇದೆ ಅಂತ ಹೇಳ್ತೀವಲ್ಲ, ಈ ಗಿಡದ ಬೇರು ಭೂಮಿಯಿಂದ ಒಳಗಡೆಗಿರುತ್ತೆ. ಈ ಏಲಕ್ಕಿ ಬಿಡುತ್ತಲ್ಲ, ಅದು ಈ ತರ ಭೂಮಿಯಿಂದ ಹೊರಗಡೆಗಿರುತ್ತೆ. ತುಂಬಾ ಚಿಕ್ಕದಾಗಿ ಆಗ್ತಾ ಇದೆ. ಇವಾಗ ಹೂವು ಸೀಸನ್ಸ್ ಕೂಡ ಇರುತ್ತೆ. ಯಾವುದೇ ಒಂದು ಪದಾರ್ಥ ಅದನ್ನು ಫಸ್ಟ್ ಹೂವು ಆದ್ಮೇಲೆ ಕಾಯಿ ಆಗುತ್ತೆ. ಕಲರ್ ಇರುತ್ತೆ, ಸ್ಟ್ರಾಂಗ್ ಇರೋದಿಲ್ಲ, ಅದು ಸೆಕೆಂಡ್ ಕ್ವಾಲಿಟಿ ಆಗಿರುತ್ತೆ. ಈಗ ನ್ಯಾಚುರಲ್ ಆಗಿ ಸನ್ಲೈಟ್ ಮಾಡಿದ್ರೆ ಅದು ಪೂರ್ತಿ ಡಾರ್ಕ್ ಬ್ಲಾಕ್ ಮತ್ತೆ ಮೆರೂನ್ ಇರುತ್ತೆ. ಅದೇನಿಲ್ಲ ಐಸ್ ಕ್ರೀಮ್ ನಮಗೆ ಮಾರ್ಕೆಟಲ್ಲಿ 10 ರೂಪಾಯಿ 20 ರೂಪಾಯಿಗೆಲ್ಲ ಒಂದು ಚಿಕ್ಕ ಬಾಟ್ಲ್ ಎಸೆನ್ಸ್ ಸಿಗುತ್ತಲ್ಲ, ಅದೆಲ್ಲ ಪೂರ್ತಿ ಕೆಮಿಕಲ್. ನಮಗೆ ಪ್ಯೂರ್ ಒರಿಜಿನಲ್ ಬೇಕಂತ ಹೇಳಿದ್ರೆ 1 ಗ್ರಾಮಿಗೆ ಇದ್ರು ಗೊತ್ತಾಗಲ್ಲ. ಈಗ ನೋಡಿ, ಇನ್ಸ್ಟಾಗ್ರಾಮ್ನಲ್ಲಿ ಹತ್ತಿ ಹಣ್ಣನ್ನು ಇಟ್ಕೊಂಡು ಅಂಜೀರ ಬಂದು ನಾನ್ ವೆಜ್ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ, ಪೋಸ್ಟ್ ಮಾಡ್ತಾ ಇದ್ದಾರೆ. ಅಂಜೀರ ಬಂದು 200% ಪ್ಯೂರ್ ವೆಜ್ ಸರ್. ಹತ್ತಿ ಹಣ್ಣು ಒಳಗಡೆ ಹುಳ ಇರುತ್ತೆ. ಗೊತ್ತಿ ಬೀನ್ಸ್ ಬಂದು ಒಂದು ಹೈಬ್ರಿಡ್ ಕಾಫಿ, ಅಂದ್ರೆ ಅರೇಬಿಕಾ ರೋಬೋಸ್ಟಾ 2 ಬೀನ್ಸ್ ಅನ್ನ ಮಿಕ್ಸ್ ಮಾಡಿ ಪ್ಲಾಂಟ್ ಮಾಡಿರ್ತೀವಿ. ಅದಕ್ಕೆ ನಾವು ಅದನ್ನ ಹೈಬ್ರಿಡ್ ಅಂತ ಹೇಳ್ತೀವಿ. ಅದು ಆಲ್ ಇನ್ ಫಿಲ್ಟರ್ ಕಾಫಿ, ಇನ್ಸ್ಟೆಂಟ್ ಕಾಫಿ, ಗ್ರೀನ್ ಕಾಫಿ ಪೌಡರ್, ಎಲ್ಲ ತರ ಪೌಡರ್ಗಳನ್ನ ಬಳಸ್ತಾರೆ ಅದನ್ನ. ಮತ್ತೆ ಬ್ಲಾಕ್ ಐವರಿ ಕಾಫಿ ಬಂದು ಇಲ್ಲಿ ಬೆಳೆಯೋದಿಲ್ಲ, ಅದು ಇಂಡೋನೇಷಿಯಾ, ಬಾಲಿ, ಥೈಲ್ಯಾಂಡ್ ಆ ಕಡೆ ಜಾಸ್ತಿ ಬೆಳೀತಾರೆ ಅದನ್ನ. ಅಂದ್ರೆ ಆನೆಗಳು ತುಂಬಾ ತಿನ್ನುತ್ತೆ ಆ ಬ್ಲಾಕ್ ಐವರಿ ಕಾಫಿ ಬೀನ್ಸ್. ಮತ್ತೆ ಆನೆದು ಮೋಷನ್ ಅನ್ನ ಕಲೆಕ್ಟ್ ಮಾಡಿ ನಾವು ಪ್ರೊಸೆಸಿಂಗ್ ಮಾಡ್ತೀವಿ. ಆನೆದು ಮೋಷನ್ ಅನ್ನ ಕಲೆಕ್ಟ್ ಮಾಡಿ ಒಂದು ಕುದಿಯೋ ಬಿಸಿ ನೀರಿಗೆ ಹಾಕಿ ಒಂದು 12 ರಿಂದ 15 ಬಾರಿ ವಾಶ್ ಮಾಡ್ತೀವಿ ಸರ್. ಒಂದು 40 kg ಮೋಷನ್ ಇದ್ರೆ ಅದನ್ನೆಲ್ಲ ವಾಶ್ ಮಾಡಿ ನಮಗೆ ಸಿಗೋದು ಒಂದು 3 kg ಅಷ್ಟು ಕಾಫಿ ಬೀನ್ಸ್ ಸಿಗುತ್ತೆ ಸರ್. ಆ ಪೂರ್ತಿ ಕಾಫಿ ಬೀನ್ಸ್ ಅನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು 50 ದಿನದವರೆಗೂ ನಾವು ನ್ಯಾಚುರಲ್ ಆಗಿ ಸನ್ಲೈಟ್ ಮಾಡ್ತೀವಿ, ಒಣಗಿಸ್ತೀವಿ. ಒಣಗಿಸ್ಬಿಟ್ಟು ಒಂದು ರೋಸ್ಟಿಂಗ್ ಮಿಷಿನ್ಗೆ ಹಾಕಿ ಒಂದು 250 ರಿಂದ 300 ಡಿಗ್ರಿ ಟೆಂಪರೇಚರಲ್ಲಿ ಒಂದು ಸ್ವಲ್ಪ ಡಾರ್ಕ್ ರೋಸ್ಟ್ ಮಾಡಿ ಪೌಡರ್ ಫಾರ್ಮ್ ಮಾಡಿ ಕೊಡ್ತಾರೆ ಸರ್. ಅದು ವರ್ಲ್ಡಲ್ಲೇ ಫಸ್ಟ್ ಎಕ್ಸ್ಪೆನ್ಸಿವ್ ಕಾಫಿ. ಅದು 80,000 ರೂಪಾಯಿಂದ 1,00,000 ರೂಪಾಯಿವರೆಗೂ ಇರುತ್ತೆ. ಕೊನೆಯದಾಗಿ ಒಂದು ಬ್ಲ್ಯಾಕ್ ಕಾಫಿ ಥರ ಕೊಟ್ಟರು, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರು. ಫ್ಯಾಕ್ಟ್ರಿಗೆ ಕರ್ಕೊಂಡೋಗಿ ಯಾವ್ಯಾವ ಥರ ಪ್ರೊಸೆಸ್ ಮಾಡ್ತಾರೆ, ಯಾವ ಥರ ಕಾಫಿನ ರೋಸ್ಟ್ ಮಾಡ್ತಾರೆ ಅಂತೆಲ್ಲ ವೆರೈಟೀಸ್ ಎಲ್ಲ ತೋರಿಸಿದ್ರು. ನಾವು ಕೆಲವೊಂದನ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಇದು ಕಾವೇರಿ ಕಾಫಿ ಅಂತ ಹೇಳಿದ್ರೆ ಕ್ರಾಸ್ ಪಾಲಿನೇಷನ್ ಹೈಬ್ರಿಡ್ ಮಾಡಿದ್ರು. ಇದರಲ್ಲಿ ಇನ್ಸ್ಟೆಂಟ್ ಕಾಫಿ, ಫಿಲ್ಟರ್ ಕಾಫಿ, ಸೊ ಎರಡು ಮಾಡ್ಬೋದು. ಮತ್ತೆ ಬಂದ್ಬಿಟ್ಟು ಒಂದು ಟೀ ಅವ್ರದ್ದೇ ಔಟ್ಲೆಟ್ ಕೂಡ ಇದೆ, ಅಲ್ಲಿ ಪರ್ಚೇಸ್ ಮಾಡ್ಕೋಬೋದು. ನನಗೆ ಈ ಮಗ್ಗು ತುಂಬ ಇಷ್ಟ ಆಯಿತು. ಇದು ಬ್ಯಾಂಬೂ ಮತ್ತು ಕಾಫಿ ವೇಸ್ಟ್ ಎಕ್ಸ್ಟ್ರಾಕ್ಟಿಂದ ಮಾಡಿರೋದು, ಆರ್ಗ್ಯಾನಿಕ್ ಆ್ಯಂಡ್ ಬಿದ್ದರೂ ಕೂಡ ಒಡೆಯೋದಿಲ್ಲ. ಸ್ವಲ್ಪ ಕಾಫಿ ಪೌಡರು ಮತ್ತು ಚಾಕ್ಲೇಟ್ಸ್ ಎಲ್ಲ ಪರ್ಚೇಸ್ ಮಾಡಿದೆ. ಸ್ಪೈಸಸ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಮಿಕ್ಕಿದ್ದೆಲ್ಲ ಓಕೆ. ಒಬ್ಬರಿಗೆ 200 ಚಾರ್ಜ್ ಮಾಡಿದ್ರು ಫುಲ್ ಅದು ಕಾಫಿ ಎಸ್ಟೇಟ್ ಟೂರ್ ಆ್ಯಂಡ್ ಗೈಡ್ಗೆಲ್ಲನೂ. ಸೊ ಓಕೆ, ನನಗೇನೋ ಓಕೆ ವರ್ತ್ ಅನ್ನಿಸ್ತು. ಎಷ್ಟೊಂದು ನಾಲೆಡ್ಜ್ ಏನಾಯಿತು. ಮಧ್ಯಾಹ್ನ 1:32 ಆಗ್ತಾ ಬಂತು. ಸೊ ಹಂಗಾಗಿ ಕೂರ್ಗ್ ಕ್ವಸೈನ್ ಅಂತ ಒಂದು ಫೇಮಸ್ ರೆಸ್ಟೋರೆಂಟ್ ಇದೆ ಆ್ಯಂಡ್ ಸ್ವಲ್ಪ ಇವತ್ತು ರಶ್ ಕೂಡ ಕಡಿಮೆ ಇತ್ತು, ಹಾಗಾಗಿ ಅಲ್ಲಿಗೆ ನಾವು ವಿಸಿಟ್ ಮಾಡಿದ್ದೀವಿ. ಇಲ್ಲಿ ತುಂಬ ಫೇಮಸ್ ಕೊಡವ ಸ್ಟೈಲ್ ಡಿಶಸ್ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ರಿವ್ಯೂ ಇತ್ತು. ಸೊ ಹಾಗಾಗಿ ಹಿಂದಿನ ದಿನ ಆ್ಯಕ್ಚುಲಿ ನಾವು ಹೋಗ್ಬೇಕು ಅಂದ್ಕೊಂಡ್ವಿ, ಬಟ್ ತುಂಬಾ ರಶ್ ಇತ್ತು ನೋಡಿದ್ವಿ. ಇವತ್ತು ಸ್ವಲ್ಪ ರಶ್ ಕಡಿಮೆ ಇತ್ತು, ವಿಸಿಟ್ ಮಾಡಿದ್ವಿ. ನಾನಿವತ್ತು ವೆಜ್ ಮಾತ್ರ ತಿನ್ನೋದು ಮಂಡೇ ಆಗಿರೋದ್ರಿಂದ, ಸೊ ನಂಗೆ ವೆಜ್ ಕೂಡ ತುಂಬಾ ಟೇಸ್ಟಿ ಅನ್ನಿಸ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮಡಿಕೇರಿಯಲ್ಲೇ ದ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ ಅಲ್ಲಿಂದ ನಾವು ಹೊರಟ್ವಿ.
ಸೊ ನಾವು ಬ್ಯಾಂಗ್ಳೂರಿಗೆ ಬಂದು ರೀಚ್ ಆಗಿ ಮನೆಗೆ ಬರೋಷ್ಟರಲ್ಲಿ 11 o'clock ಆಗೋಗಿತ್ತು. ಸೊ ಇವತ್ತು ನನ್ನ ಬರ್ಡೇ ಇರೋದ್ರಿಂದ ಒಂದು ಚಿಕ್ಕ ಸೆಲೆಬ್ರೇಷನ್ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ನನ್ನ ಈ ವರ್ಷದ ಬರ್ಡೇ ಅಂತ ಹೇಳ್ಬೋದು. ಆ್ಯಂಡ್ ಇದಾಗಿತ್ತು ವ್ಲಾಗ್. ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.